ಭಾಷಣಕಾರರು ವಿ ನಾಗೇಂದ್ರ ಪ್ರೊಫೆಸರ್ ಅವರು, ಖ್ಯಾತ ಸಂಗೀತ ರಚನೆಕಾರರು ಹಾಗೂ ನಿರ್ದೇಶಕರು. ಕನ್ನಡ ಮಾತಾಡ್ ಕನ್ನಡ ಉಸಿರಾಡ್ ನಂಜಿ, ಕನ್ನಡ ಮಾತಾಡ್ ಕನ್ನಡ ಉಸಿರಾಡ್ ನಂಜಿ, ಕನ್ನಡ ಸತ್ಯ ಕನ್ನಡ ನಿತ್ಯ ಕನ್ನಡ ಒಂದೇ ನಂಜಿ. ನಾನು ಕನ್ನಡಿಗ ಕನ್ನಡದ ಕಾವಲಿಗ, ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ. ಭಾರತ್ ಮಾತಾ ಕಿ ಕರ್ನಾಟಕ ಮಾತೆಗೆ, ಕನ್ನಡಕ್ಕೆ. ವೇದಿಕೆಯಲ್ಲಿ ಉಪಸ್ಥಿತಿರುವ ನನ್ನ ಆತ್ಮೀಯ ಮಿತ್ರರು, ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಆಗಿರುವಂಥ ಡಾಕ್ಟರ್ ಬಾಲಗುರುಮೂರ್ತಿಯವರೇ, ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಮಾನ್ಯ ಶಾಸಕರು ಡಾಕ್ಟರ್ ಶ್ರೀ ರಂಗನಾಥ್ ಅವರು ನಿರ್ಗಮಿಸಿದ್ದಾರೆ. ಬಹಳ ನೈತಿಕತೆಯ ಒಂದು ನಿದರ್ಶನವನ್ನು ನಮಗೆ ಪರಿಚಯ ಮಾಡಿಕೊಟ್ಟಂಥ ಶ್ರೀ ಗುಬ್ಬಿಗೂಡು ರಮೇಶ್ ಅವರೇ, ಈಗ ತಾನೇ ನಮ್ಮ ಅಭ್ಯರ್ಥಿಸಿದ ಸಂಘದಿಂದ ಅದ್ಭುತವಾಗಿ ನಮ್ಮನ್ನು ಅಲಂಕರಿಸಿದಂಥ ಆತ್ಮೀಯ ಮಿತ್ರರು ಆದಂಥ ನಮ್ಮ ಗೋವಿಂದ ಸ್ವಾಮಿ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ತುಮಕೂರಿನ ಜಿಲ್ಲಾ ಸಾಹಿತ್ಯ ಪರಿಷತ್ನ ಶ್ರೀ ಕೆ ಎಸ್ ಸಿದ್ದಲಿಂಗಪ್ಪನವರೇ, ನನ್ನ ಮತ್ತೊಬ್ಬ ಮಿತ್ರರು ಕುರುಗಳ ದಿನೇಶ್ ಅವರೇ, ವೇದಿಕೆಯಲ್ಲಿರುವ ಅನೇಕ ಶಿಕ್ಷಣ ಇಲಾಖೆಯ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಹಿರಿಯರೇ, ನೆರೆದಿರುವ ಎಲ್ಲ ಅಧ್ಯಾಪಕ ವೃಂದದವರೇ, ಅಧ್ಯಾಪಕೇತರ ವರ್ಗದವರೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಮತ್ತು ಮಾಧ್ಯಮ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆ ಕೈಗೊಳಿಸಿದ ಶಿಕ್ಷಣ ಇಲಾಖೆ ಇಂಥದ್ದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡಬಹುದು ಅನ್ನುವಂಥ ಆಲೋಚನೆಯನ್ನ ಜಾರಿಗೊಳಿಸಿರುವಂಥ ಬಾಲಗುರುಮೂರ್ತಿ ಅವರಿಗೆ ದೊಡ್ಡ ಅಭಿನಂದನೆಗಳು. ಇಲ್ಲಿ ಎಷ್ಟು ಜನ ಡಾಕ್ಟರ್ ಆಗಬೇಕು ಅಂತಿದ್ರೆ ಕೈ ಎತ್ತಿ. ಇಂಜಿನಿಯರ್ ಆಗಬೇಕು ಅಂತ. ಎಷ್ಟು ಜನ ಹಾಡುಗಾರ ಆಗಬೇಕು ಅಂತ ಓದ್ತಾ ಇದ್ದೀರಿ ಕೈ ಎತ್ತಿ. ಹಾಡುಗಾರ ಆಗಬೇಕು ಅಂತ. ಎಷ್ಟು ಜನ ಆಕ್ಟರ್ ಆಗಬೇಕು ಅಂತ ಓದ್ತಾ ಇದ್ದೀರಿ. ನಾನು ಯಾಕೆ ಈ ಪ್ರಶ್ನೆ ಮಾತಾಡೋದೇ ಅಂದರೆ, ನಮ್ಮ ಅಕಾಡೆಮಿಕ್ ಆದಂಥ ಎಜುಕೇಶನ್ ಸಿಸ್ಟಮ್ ನಮ್ಮನ್ನ ಸಾಂಸ್ಕೃತಿಕವಾಗಿ ಬೆಳೆಯಲಿಕ್ಕೆ ಅಂತ ಯಾವ ಅಕಾಡೆಮಿಕ್ ಆದಂಥ ವಿಚಾರಗಳು ಇಲ್ಲ. ನಮ್ಮನ್ನ ಡಾಕ್ಟರ್ ಮಾಡಲಿಕ್ಕೆ, ಇಂಜಿನಿಯರ್ ಮಾಡಲಿಕ್ಕೆ ಅಥವಾ ಇನ್ನೇನೋ ಅಧಿಕಾರಿಗಳನ್ನು ಮಾಡಲಿಕ್ಕೆ ನಮಗಿರುವಂಥ ಓದು. ಆದರೆ ಒಬ್ಬ ಸಾಹಿತಿಯನ್ನಾಗಿಸಲಿಕ್ಕೆ ನಮ್ಮ ಅಕಾಡೆಮಿಕ್ ಎಜುಕೇಷನಲ್ಲಿ ಯಾವುದೇ ಪಾಠಗಳಿಲ್ಲ. ಆ ಎಲ್ಲ ಪಾಠಗಳನ್ನು ನಮ್ಮ ಮೇಷ್ಟ್ರುಗಳೇ ನಮ್ಗೆ ಹೇಳ್ಕೊಟ್ಟವರು ಮತ್ತು ಈ ಸಮಾಜ ನಮ್ಗೆ ಹೇಳ್ಕೊಟ್ಟಿದೆ. ನಾನೊಬ್ಬ ನಂಜನಗೂಡಿನ ಹಳ್ಳಿಗಾಡಿನಿಂದ ಬರುವಂಥವನು. ಈ ಭಾಗದಲ್ಲಿ ನಮ್ಮ ತುಂಬ ಇಲ್ಲೆಲ್ಲ ಓಡಾಡಿದ್ದೀನಿ, ಆಡಿದ್ದೀನಿ, ಕುಣಿದಿದ್ದೀನಿ. ಇದೇ ದಿಗ್ನಗಿರಿಯಲ್ಲಿ ನಮ್ಮ ದೊಡ್ಡಮ್ಮನ ಮನೆ. ಈ ಹಳ್ಳಿಗಾಡಿನಿಂದ ಬಂದು ಸರ್ಕಾರಿ ಶಾಲೆಯಲ್ಲಿ ಓದಿ ರಾತ್ರಿ ಕಾಲೇಜಿನಲ್ಲಿ ಕಲಿತು ಸಂಜೆ ಕಾಲೇಜಿನಲ್ಲಿ ಓದಿ ಡಿಗ್ರಿ, ಮಾಸ್ಟರ್ ಡಿಗ್ರಿ ಪಡ್ಕೊಂಡು ಡಾಕ್ಟರೇಟ್ ಪಡ್ಕೊಂಡು ನಾನು ಯಾಕೆ ಮಾತಾಡ್ತೀನಿ ಅಂದರೆ, ವಿದ್ಯೆಗೆ ಇರುವ ಶಕ್ತಿ ಮತ್ತು ನಮ್ಮ ಮೇಷ್ಟ್ರುಗಳಿಗಿರುವ ಶಕ್ತಿ ಏನು ಗೊತ್ತಾ? ದ್ವಾಪರ ದಾಟುತ್ತ ಜೈನ ಧನಿಯೊಳ ಹಾಡಿರುವ ಅಷ್ಟು ದೊಡ್ಡ ಹಿಟ್ಟು. ಅದು ನನ್ನ 3,000 ಚಿಲ್ಲರೆ ಹಾಡೋದು, ಎಷ್ಟನೇ ಹಾಡು ನನಗೆ ನೆನಪಿಲ್ಲ. ಯಾವುದೇ ಸಕ್ಸಸ್ ಆದಾಗಲೂ ನನ್ನ ಹಿಂದೆ ತಿರುಗಿ ನೋಡಿದ್ರೆ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ಅಂದರೆ ಕಾರಣ ನನ್ನ ಮೇಷ್ಟ್ರು. ಶಾಲೆಯಲ್ಲಿ ನಾನು ಬರಿತಾ ಇದ್ದಿದ್ದನ್ನ, ನೀನು ಚೆನ್ನಾಗಿ ಬರೀತೀಯ ಕಣ, ಪತ್ರಿಕೆ ಕಳಿಸೋ ಅಂದರು.
ಅವ್ರು ಹೇಳಿದ್ರಲ್ಲ ನನ್ನ ಪದ್ಯ ಪತ್ರಿಕೆ ಪ್ರಿಂಟ್ ಮಾಡ್ತಾರ ಅಂತ ಸ್ವಲ್ಪ ಭಯ ಆತಂಕ ಒಂದು ರೀತಿ ಕುತೂಹಲದಲ್ಲಿ ಕಳಿಸಿದೆ. ಪತ್ರಿಕೆಯಲ್ಲಿ ಪ್ರಿಂಟ್ ಆಗೋಯ್ತು. ಪತ್ರಿಕೆಯಲ್ಲಿ ಬಂದಮೇಲೆ ಸ್ಕೂಲಲ್ಲಿ ನಾನೇ ಹೀರೋ. ನಾನು ಸ್ಕೂಲಲ್ಲಿ ಹೇಳ್ತಾ ಇರೋದು 9ನೇ ಕ್ಲಾಸಲ್ಲಿ ನನ್ನ ಪತ್ರಿಕೆಯಲ್ಲಿ ಬಂದಿದ್ದು ನಾನು ಬರೆದ ಪದ್ಯ. ಸ್ಕೂಲಲ್ಲಿ ನಾನೇ ಹೀರೋ. ಅವತ್ತು ನಮಗೆ ಅಂಟಿಕೊಂಡ ವಿದ್ಯೆ ಮೇಷ್ಟ್ರು ಅವತ್ತು ಪ್ರೋತ್ಸಾಹ ಕೊಡದೇ ಇದ್ದಿದ್ರೆ ನಾನು ಇವತ್ತು ಇಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯನೇ ಆಗ್ತಿರಲಿಲ್ಲ. ಹಾಗೆ ಅಧ್ಯಾಪಕರ ಎಷ್ಟು ಅವರ ಫಲ ಇದೆ. ನಮ್ಮ ಬಂಡವಾಳನೇ ಇಲ್ಲದೆ ಒಂದೇ ಒಂದು ಸಲ ಬಂಡವಾಳ ಹಾಕಿ ಜೀವನ ಪೂರ್ತಿ ಉತ್ಪಾದನೆ ಮಾಡುವಂಥ ಏಕೈಕ ವೃತ್ತಿ ಮೇಷ್ಟ್ರ ವೃತ್ತಿ. ಒಂದೇ ಸಲ ಬಂಡವಾಳ ತಲೆಯಲ್ಲಿರೋದಷ್ಟೇ ಬಂಡವಾಳ. ಆ ಉತ್ಪಾದನೆ ಏನು ಅಂದರೆ ಪ್ರತಿ ವರ್ಷ ಭಾವಿ MLAನೋ ಭಾವಿ ಮಿನಿಸ್ಟ್ರನೋ ವಿಜ್ಞಾನಿನೋ ಸಾಹಿತಿನೋ ಯಾರನ್ನೋ ಒಬ್ಬರನ್ನ ಉತ್ಪಾದನೆ ಮಾಡ್ತಾನೇ ಇರುವಂಥ ವೃತ್ತಿ ಮೇಷ್ಟ್ರ ವೃತ್ತಿ. ಹಾಗೆ ಉತ್ಪಾದನೆ ಆಗಿ ನಿಂತಿರುವಂಥದ್ದು ನಾನು. ಸಾಹಿತ್ಯಿಕವಾಗಿ ಬೆಳಿಬೇಕು. ಈಗ ಕ್ರೀಡಾ ಇಲಾಖೆ ಇದೆ, ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಪೋರ್ಟ್ ಸಿಗುತ್ತೆ. ಈ ಸಾಹಿತ್ಯಿಕವಾಗಿ ಸಿಗುವ ಸಪೋರ್ಟ್ ತುಂಬಾ ಕಡಿಮೆ. ಇನ್ನೊಂದು ವಿಷಯ ನಾವು ಹೇಳಬೇಕು, ಎಲ್ಲ ಮಕ್ಕಳಿಗೂ ಒಂದು ಸಾಂಸ್ಕೃತಿಕವಾಗಿ ಬೆಳೆಯುವಂಥ ಮಕ್ಕಳಿಗೆ ತಲೆಯಲ್ಲಿ ಒಂದು ವಿಷಯ ಇದೆ. ಏನಂದ್ರೆ ನಾನು ಸರಿಗಮ ಪಾಲ್ ಬಂದ್ಬಿಡ್ಬೇಕು, ನಾನು ಅಲ್ಲಿ ಟಿವಿಲಿ ಕಾಣಿಸ್ಕೋಬೇಕು, ನಾನು ಅಲ್ಲಿ ಹೀಗೆ ಅವುಗಳನ್ನು ಒತ್ತಟ್ಟಿಗಿಟ್ಟುಬಿಟ್ಟು ಇವತ್ತು ಪರಿಸ್ಥಿತಿ ಹೇಗಿದೆ ಅಂದರೆ, ನಿಮ್ಮ MLA ಅವರು AI ಬಗ್ಗೆ ಹೇಳ್ತಿದ್ರು. ಅದಕ್ಕೂ ಈ ಮುಂಚೆಯಿಂದ ನಾನು ಹೇಳೋದೇನು ಅಂತಂದ್ರೆ, ಸೋಷಿಯಲ್ ಮೀಡಿಯಾ ಇವತ್ತು ಎಷ್ಟು ಪವರ್ಫುಲ್ ಆಗಿದೆ ಅಂತಂದ್ರೆ, ನಾವು ಯಾವುದೋ ಕೇರಳದಲ್ಲಿ ಒಂದು ಹುಡುಗಿ ಕಣ್ಣು ಹೊಡಿತೀರಿ 4 ವರ್ಷದಿಂದ, ಬರೀ ಕನ್ನಡದ ವಿಡಿಯೋ ಮಾಡ್ತು, ಅದು ವಿಶ್ವವ್ಯಾಪಿಯಾಗಿ ವೈರಲ್ ಆಗಬೇಕು. ನೆನಪಿರ್ಬೋದು ನಿಮಗೆ, ಒಂದು ಕೇರಳದ ಹುಡುಗಿ ಕಣ್ಣು ಹೊಡೆದಿದ್ದು. ಅಂದ್ರೆ ಯಾವುದೋ ಒಂದು ವಿಷಯ ಇವತ್ತು ಬಿರುಗಾಳಿ ಹಾಗೆ ಹಬ್ಬಿಕೊಂಡು, ಬೆಂಕಿ ಹಾಗೆ ಹಬ್ಬಿಕೊಂಡು ವೈರಲ್ ಆಗ್ತಾ ಇರುತ್ತೆ. ಹಾಗಾಗಿ ನಾವು ನಮ್ಮಲ್ಲಿರುವ ಪ್ರತಿಭೆಯನ್ನ, ಈಗ ನಮ್ಮ ಗೋವಿಂದ ಸ್ವಾಮಿಯವರು ಒಂದು ಸ್ಕಿಟ್ ಮಾಡಿದ್ರು, ಒಂದು ಏಕಪಾತ್ರ ಅಭಿನಯ ಮಾಡಿದ್ರು. ಆ ಏಕಪಾತ್ರ ಅಭಿನಯ ನಾಳೆ ಎಲ್ಲೆಲ್ಲೋ ರೀಚ್ ಆಗ್ತಾ ತುಂಬಾ ಜನಕ್ಕೆ ರೀಚ್ ಆಗಿ ಅದು ಇನ್ನೇನೋ ಅವ್ರಿಗೊಂದು ಇನ್ನೊಂದು ಫಲ ಸಿಗ್ಬೋದು. ಹಾಗೆ ನಮ್ಮಗಳಿಗೆ ಇವತ್ತಿರೋ ಅಸ್ತ್ರ ಸೋಷಿಯಲ್ ಮೀಡಿಯಾ. ನೀವು ಯಾವುದೋ ನಿಮ್ಮ ಒಳ್ಳೆ ಪದ್ಯನ ಒಂದು ಫೇಸ್ಬುಕ್ಕಲ್ಲಿ ಹಾಕ್ತಿರೋ ಅಥವಾ ಎಲ್ಲೋ ಯೂಟ್ಯೂಬಲ್ಲಿ ಒಳ್ಳೆ ಹಾಡನ್ನ ಹಾಡ್ತಿರೋ, ಅದು ವೈರಲ್ ಆಗುವಂಥ ಎಲ್ಲ ಚಾನ್ಸಸ್ ಇದೆ. ಅದು ಇವತ್ತು ನಮಗೆ ಭಾಳ ಹಿಂದೆ ಅದು ಯಾವ ಆಪ್ಷನ್ ಇರಲಿಲ್ಲ ನಮಗೆ. ನಾವು ಹೋಗಿ ಯಾರನ್ನ ಭಾಗವಹಿಸ ನಾನು ಬರೀತೀನಿ, ಪದ್ಯ ಬರೀತೀನಿ ಅಂತ ಹೇಳಬೇಕಿತ್ತು. ಇವತ್ತು ಹಾಗಿಲ್ಲ ಪರಿಸ್ಥಿತಿ. ನಮ್ಮ ಕೈಲೇ ಎಲ್ಲವೂ ಇರೋದರಿಂದ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಹೆಚ್ಚು ಮಾತಾಡುವ ವೇದಿಕೆ ಅಲ್ಲ, ನಾನು ಉದ್ಘಾಟನಾ ಭಾಷಣ ಮಾಡೋಣ, ಸಮಾರಂಭದ ಭಾಷಣ ಮಾಡೋದು ಹಂತಕ್ಕೆ ಬಂದಿದ್ದೀನಿ. ಹಾಗಾಗಿ ಹೆಚ್ಚು ಮಾತಾಡುವ ವೇದಿಕೆ ಅಲ್ಲ. ಯಾವ್ಯಾವ ಮಕ್ಕಳು ಪಾರ್ಟಿಸಿಪೇಷನ್ ಮಾಡೋದೇ ಭಾಳ ದೊಡ್ಡದು. ಯಾವುದೇ ಕಲ್ಚರಲ್ ಇವೆಂಟಲ್ಲಿ ಪಾರ್ಟಿಸಿಪೇಷನ್ ಮಾಡದೇ ಇರೋದೇ ದೊಡ್ಡರು. ಸೋಲು ಗೆಲುವಿನ ವಿಚಾರ ಆಮೇಲೆ ನಾವು ಭಾಗವಹಿಸಬೇಕು. ಭಾಗವಹಿಸಿದ್ರೆ ನಮಗೊಂದು ಸಭಾ ಕಂಪನಗಳಿರೋದಿಲ್ಲ, ಬಹಳ ಮುಖ್ಯವಾಗಿ ಸಭಾ ಕಂಪನ ಇರೋದಿಲ್ಲ. ಭಾಗವಹಿಸಿ, ಹೆಚ್ಚು ಹೆಚ್ಚು ಜನ ಭಾಗವಹಿಸಿ, ನಿಮ್ಮ ಯಾರೆಲ್ಲ ಇವತ್ತು ನಾಳೆ ಮುಂದಿನ ದಿವಸ ಯಾವ ನಿಮ್ಮ ಕಲೆಯಿಂದ ಇಡೀ ರಾಜ್ಯ ವಿಶ್ವವನ್ನು ಬೆಳಗುವಂಥ ನಿಮ್ಮ ಕಲೆ ಯಾವತ್ತು ನಿಮಗೆ ಏನು ಬೇಕಾದ್ರೂ ಆಗ್ಬೋದು. ಇಲ್ಲಿದ್ದ ಕುಣಿಗಲ್ ನಾಗಭೂಷಣ್ ಅವರು, ಕುಣಿಗಲ್ ವಸಂತ್ ಅವರು, ತುಂಬ ಜನ ನಾನು ನೋಡಿದ್ದೀನಿ, ಅವ್ರ ಜೊತೆ ಕೆಲಸ ಎಲ್ಲ ಮಾಡಿದ್ದೀನಿ. ಸೊ ಎಲ್ಲಿಂದ ಬೇಕಾದರೂ ಹುಟ್ಟಿ ಒಂದು ವಿಶ್ವವ್ಯಾಪಿ ಆಗ್ಬೋದು. ಲಂಡನಲ್ಲಿ ಒಂದು ಸಭೆ ನಡೀತಿತ್ತಂತೆ ಮಹಾರಾಜರಿದ್ದಾಗ. ಮೈಸೂರು ಮಹಾರಾಜರು ಸಭೆ ಮಾಡ್ತಿದ್ದಾಗ ಲಂಡನ್ನಲ್ಲಿ ಒಂದು ಸಭೆಗೆ ಹೋಗಿದ್ರಂತೆ. ಆ ಸಭೆಯೆಲ್ಲ ಮುಗಿದ್ಮೇಲೆ ಒಬ್ಬ ಬಂದು ಕೇಳಿದಂತೆ, ನೀವು ಗುರು ವೀಣೆ ಅಯ್ಯಂಗಾರ್ ಇದಲ್ಲ, ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ಇದ್ದಾರಲ್ಲ, ಆ ಸ್ಟೇಟ್ನ ಕಿಂಗ ಅಂತ, ಆ ಸ್ಟೇಟ್ಗೆ ರಾಜನ ನೀವು ಅಂತ. ಹೌದಪ್ಪ ಅಂದ್ರಂತೆ. ಅವ್ರು ಕೇಳಿದೆ ಅಂತ ಹೇಳಿ ನನ್ನ ನಮಸ್ಕಾರ ತಿಳಿಸಿ ಅಂತ ಹೇಳಿದಂತೆ. ಯಾರು ಫಾರಿನರ್. ಇಲ್ಲಿ ಬಂದವ್ರು ಹೇಳಿದಂತೆ, ಅಲ್ಲ ನಾನು ಮೈಸೂರು ಸಂಸ್ಥಾನದ ದೊರೆ, ನನ್ನನ್ನು ಅವನು ಏನು ಕೇಳ್ತಾನೆ, ನನ್ನಿಂದ ನಿಮ್ಮ ಸಂಸ್ಥಾನದಲ್ಲಿದ್ದಾರಲ್ಲ ವೀಣೆ ದೊರೆಸ್ವಾಮಿ ಅಯ್ಯಂಗಾರರು ಅಂತ ಕೇಳಲಿಲ್ಲ, ವೀಣೆ ದೊರೆಸ್ವಾಮಿ ಅಯ್ಯಂಗಾರರಿಂದ ನಾನು ಗುರುತಿಸಲ್ಪಟ್ಟೆ. ಅಂದರೆ
ಒಬ್ಬ ಕಲಾವಿದನಿಂದ ರಾಜ ಗುರುತಿಸಲ್ಪಡ್ತಾನೆ ಹೊರತು ರಾಜನಿಂದ ಕಲಾವಿದ ಅಲ್ಲ. ಇದು ಸಾಂಸ್ಕೃತಿಕತೆಗೆ ಇರುವ ನಮ್ಮ ಕಲೆಗಳಿಗಿರುವ ಶಕ್ತಿ. ಹಾಗಾಗಿ ನೀವು ರಾಜರು ಆಗಿ ಮತ್ತು ದೊರೆಸ್ವಾಮಿ ಅಯ್ಯಂಗಾರರಂತ ಸಾಂಸ್ಕೃತಿಕವಾಗಿ ಕೂಡ ಬಹಳ ಎತ್ತರಕ್ಕೆ ಏರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಿ ಅಂತ ಹಾರೈಸ್ತೀನಿ. ನಮಸ್ಕಾರ, ಧನ್ಯವಾದ.